ಮಗು ಇಲ್ಲ ಅಂತ ಈಗಿನ ಖುಷಿ ನೀವು ಕಳ್ಕೋಬಾರ್ದಲ್ವಾ? ಈಗಿರೋದು ನಿಮ್ಮ ಮಗುನೇ, ಅದನ್ನ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಆ ಮೂಲಕ ನಿಮ್ಮ ನೋವನ್ನ ಮರೆಯೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲಾಂದ್ರೆ ತುಂಬಾನೇ ಕಷ್ಟ ಆಗ್ಬಿಡತ್ತೆ. ಹೇಗಾದರೂ ಮಾಡಿ ನೀವು ಇದರಿಂದ ಆಚೆ ಬರಲೇಬೇಕು. ನಿಮ್ಮ ಮಗುಗೋಸ್ಕರ, ನಿಮ್ಮ ವೈಫ್ಗೋಸ್ಕರನಾದರೂ ನೀವು ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳೇಬೇಕು. ಆ ಮಗು ಇಲ್ಲ ಅನ್ನೋ ನೋವು ಈಗ ನಿಮ್ಮ ಖುಷಿ ಕಿತ್ಕೋಬಾರ್ದಲ್ವಾ? ನನಗೆ ಅರ್ಥ ಆಗುತ್ತೆ ಡಾಕ್ಟರ್, ಪ್ರಯತ್ನ ಮಾಡ್ತೀನಿ. ಇಲ್ಲಿ ಕರ್ಣ ಸಾರ್ ಇದ್ದಿದ್ರು, ಅವ್ರು ಇದನ್ನೇ ಹೇಳಿರೋರು. ಗೆಳೆಯ, ನಾನು ಹೇಳಿಲ್ವಾ ಈ ವಿಷಯನ ಅದಕ್ಕೆ ಹೇಳೋದು ಬೇಡ ಕಣೋ, ಏನಾದರೂ ಅನಾಹುತ ಆಗುತ್ತೆ ಅಂತ. ನೋಡಿ ಡಾಕ್ಟರ್ ಅದನ್ನೇ ಹೇಳ್ತಾ ಇದ್ದಾರೆ. ಅವ್ರಿಗೆ ಹೇಳೋದು ಬೇಡ ಕಣೋ, ಮುಚ್ಚಿಟ್ಬೇಡ. ನಿಮ್ಮಿಬ್ಬರಲ್ಲೇ ಇರಲಿ ಇದು. ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತೆ. ದೇವರಿದ್ದಾನೆ. ಏನು ತಗೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹೆಂಡತಿ ಏನ್ರಿ ತುಂಬಾನೇ ತಲೆ ಕೆಡ್ಸ್ಕೊಂಡು ಏನೋ ಡೀಪ್ ಆಗಿ ಯೋಚನೆ ಮಾಡ್ತೀರಾ? ವಾಟ್ ಹ್ಯಾಪನ್? ಏನು ಇಲ್ಲ ಪಾರ್ಥ, ಮಗುಗೋಸ್ಕರ ನಾವೇನು ತಗೊಂಡೇ ಇಲ್ಲ ಅಲ್ವಾ. ಏನ್ ಶಾಪಿಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ, ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡ್ಸ್ಕೋಬೇಕು? ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಂದ್ರೆ ಆಯ್ತಪ್ಪ. ಅದೇ ಏನ್ ಶಾಪಿಂಗ್ ಮಾಡೋದು ರೀ, ಏನ್ರಿ ನೀವು ಅಪ್ಕಮಿಂಗ್ ಮಾಮ್ ಆಗೋರು. ನೀವೇ ಹೇಳ್ಬೋದಾ? ಈಗಲಿಂದಾನೇ ಅಲ್ಪ ಸ್ವಲ್ಪ ನೀವು ತಿಳ್ಕೊಂಡಿರ್ಬೇಕು. ಅದರಲ್ಲೂ ನಾನು ಎಲ್ಲೇ ಹೋದ್ರು ನಿಮ್ಗೆ ಯಾವಾಗ ಅಂತ ಕೇಳ್ತಾರೆ. ನಾನು ಆದಷ್ಟು ಬೇಗ ಅಂತ ಹೇಳ್ಬಿಟ್ಟಿದ್ದೀನಿ. ಏನ್ರಿ ನೀವು? ಪಾರ್ಥ, ಡಿಸ್ಟೆನ್ಸ್ ಅದು ಮ್ಯಾಟ್ ಆಗಿತ್ತಲ್ವಾ, ಅದಕ್ಕೆ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗ್ಬಿಟ್ಟೆ. ಹಾ ಚಾನ್ಸ್ ಸಿಗಂಗಿಲ್ಲ, ಅದ್ರ ಬಗ್ಗೆನೇ ಮಾತಾಡಿ ನೀವು. ಅದೆಲ್ಲ ಬಿಡಿ, ಇವಾಗ ಏನ್ ತಗೊಳ್ಳೋದು ಹೇಳಿ. ನನ್ನ ಪ್ರಕಾರ ಏನು ತಗೊಳ್ಳೋದು ಬೇಡ. ಐ ಮೀನ್ ಶಾಪಿಂಗ್ ಕ್ಯಾನ್ಸಲ್. ಶಾಪಿಂಗ್ ಕ್ಯಾನ್ಸಲ್? ಯಾಕೆ? ಅಪೇಕ್ಷಾ, ಸ್ವಲ್ಪ ಲಾಜಿಕಲ್ ಆಗಿ ಯೋಚನೆ ಮಾಡಿ. ಬರೀ ಮಗುಗೆ ಏನೇನು ಬೇಕು ಅಂತ ಬಿಗ್ ಬ್ರೋ ಆಲ್ರೆಡಿ ತಂದು ಇಟ್ಬಿಟ್ಟಿರ್ತಾನೆ. ಇನ್ಫ್ಯಾಕ್ಟ್ ಶಾಪ್ನೇ ಪರ್ಚೇಸ್ ಮಾಡಿಬಿಟ್ಟಿರ್ತಾನೆ. ಸೊ ನಾವು ಮಗುಗೋಸ್ಕರ ಅಂತ ಹೋಗಿ ಶಾಪಿಂಗ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ನಾವ್ ಏನೇ ತಂದ್ರೂ ಅದು ಫುಲ್ ಡಬಲ್ ಆಗ್ಬಿಡುತ್ತೆ ಅಷ್ಟೇ. ಅದೆಲ್ಲ ನನಗ್ ಗೊತ್ತಿಲ್ಲ ಪಾರ್ಥ. ನಾವು ಏನಾದ್ರು ತಗೊಳ್ಳೇಬೇಕು. ಚಿಕ್ಕಮ್ಮ ಚಿಕ್ಕಪ್ಪಗೆ ಅದ್ ನಮ್ ಕರ್ತವ್ಯ. ಏನು ತಗೊಳ್ಳಿಲ್ಲ ಅಂದ್ರೆ ಹೇಗಿರತ್ತೆ ಹೇಳಿ. ಬನ್ನಿ ನಾವು ಶಾಪಿಂಗ್ ಹೋಗೋಣ. ಬಟ್ ಏನ್ ತಗೊಳ್ಳೋದು ಅಂತ ಡಿಸೈಡ್ ಆಗಿಲ್ವಲ್ಲ. ಅದ್ ನನ್ಗೂ ಹೊಳಿತಾ ಇಲ್ಲ. ನಾವೊಂದ್ ಕೆಲ್ಸ ಮಾಡೋಣ, ನಾವ್ ಅಲ್ಲಿಗೆ ಹೋಗೋಣ, ಅಲ್ಲಿ ಏನ್ ಸ್ಪೆಷಲ್ ಅನ್ಸತ್ತೋ ಅದನ್ನೇ ತಗೊಂಡ್ಬಿಡೋಣ. ಅಯ್ಯೋ, ಇದನ್ನ ಮೊದಲೇ ಯೋಚನೆ ಮಾಡಿದಿದ್ರೆ ಈಗ ಯೋಚನೆ ಮಾಡೋದು ತಪ್ಪಿತ್ತಾ? ಪಾರ್ಥ, ಇರೋ ವಿಷಯ ಹೇಳೋದಪ್ಪ. ಏನಿರೋ ವಿಷಯ? ಇನ್ನು ಮಗುಗೆ ಹೆಸರಿಟ್ಟಿಲ್ಲ, ಅದ್ರ ಬಗ್ಗೆ ಎಷ್ಟೊಂದು ತಯಾರಿಗಳಾಗ್ಬೇಕು. ಏನು ಯೋಚನೆ ಇಲ್ಲ ಅಲ್ವಾ ನಿಮ್ಗೆ? ಓ ಯಾಕ್ರಿ ಇಷ್ಟೊಂದು ರೈಸ್ ಆಗ್ತೀರಾ? ನೋಡಿ, ಅದು ನಮ್ಮನೆ ಹೈಕಮಾಂಡ್ ಅಂದ್ರೆ ಬಿಗ್ ಬ್ರೋ, ಮಾಮ್, ಅಜ್ಜಿ ಏನ್ ಡಿಸೈಡ್ ಮಾಡ್ತಾರೆ ಅದು ನಾವು ಸಿನ್ಸಿಯರ್ ಆಗಿ ಫಾಲೋ ಮಾಡಿದ್ರಾಯ್ತು. ಅಯ್ಯೋ, ಅದನ್ನೆಲ್ಲ ಅವ್ರು ನೋಡ್ಕೋತಾರೆ, ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಅದು ಕರೆಕ್ಟೇ ಅನ್ನಿ. ಬಾ, ಇದನ್ನಾದ್ರೂ ಕರೆಕ್ಟ್ ಅಂತ ಹೇಳಿದ್ರಲ್ಲ. ಏನೂ ಇಲ್ಲ, ಕರೆಕ್ಟ್ ಆಗಿರೋದನ್ನ ಕರೆಕ್ಟ್ ಅಂತಾನೆ ಹೇಳ್ತೀನಿ ನಾನು. ಅದೆಲ್ಲ ಹಾಗಿರ್ಲಿ, ನೀವು ಭಾವನ ಅಬ್ಸರ್ವ್ ಮಾಡ್ತಿದ್ದೀರಾ? ಮಗು ಮನೆಗ್ ಬಂದಾಗಿಂದ ಅವ್ರು ಒಂದ್ ತರಾನೇ ಇದ್ದಾರೆ. ಮೊದ್ಲಿನ ತರ ಖುಷಿಯಾಗಿಲ್ಲ, ಏನೋ ಅಪ್ಸೆಟ್ ಆಗಿದ್ದಾರೆ ಅನ್ಸ್ತಿದೆ. ನಿಮ್ಗಾಗ ಅನ್ಸ್ತಿಲ್ವಾ? ಹೌದಾ? ಐ ಮೀನ್ ಇಲ್ವಲ್ಲ, ನನ್ಗೇನು ಆತರ ಅನ್ಸ್ತಾ ಇಲ್ಲ. ಅದು ನಾರ್ಮಲ್ ಆಗಿ ಕಾಣಿಸ್ತಾ ಇದೆ. ಇಲ್ಲ ಪಾರ್ಥ, ಅವ್ರ ಮನ್ಸಲ್ಲಿ ಏನೋ ಕೊರಿತಾ ಇದೆ, ಅದಕ್ಕೆ ಅವ್ರು ಹಾಗಿದ್ದಾರೆ. ಹಾಗಂತೀರಾ? ಸರಿ, ನಾನು ಅಬ್ಸರ್ವ್ ಮಾಡ್ತೀನಿ ಬಿಡಿ. ಸರಿ, ಈಗ ಶಾಪಿಂಗ್ ಹೋಗ್ಬೇಕು, ಬೇಗ ರೆಡಿಯಾಗಿ. ಹ್ಯಾಂಡ್ಸಮ್ ಅಪ್ಪ, ರೆಡಿಯಾಗಿಬಿಟ್ಟಿದ್ದೀರಾ? ಎಸ್, ಮೈ ಬ್ಯೂಟಿಫುಲ್ ಮದರ್ ಆಫ್ ಮೈ ಬ್ಯೂಟಿಫುಲ್ ಚೈಲ್ಡ್. ಏನೋ ಬೆಳಗ್ಗೆ ಕಾಲಿಡ್ತಾ ಇದ್ದೀರಾ? ನಾನು ಯಾಕೆ ಹಾಗೆ ಮಾಡ್ಲಿ? ಇರೋ ವಿಷಯನೇ ಹೇಳ್ದಪ್ಪ. ಎಷ್ಟಾದ್ರೂ ಸುಂದರಾಂಗ ಅಲ್ವಾ? ಒಂದು ಮಗು ಆದ್ಮೇಲೂ ಇನ್ನೂ ಮುದ್ದು ವಂಶೋದ್ಧಾರಕ. ಇವನ್ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಸ್ವಲ್ಪ ಹೊತ್ತು ಮುದ್ದು ಮಾಡ್ಬಿಟ್ಟು ಆಮೇಲೆ ಹೋಗ್ತೀನಿ. ಯಾಕೆ? ಅಲ್ಲ, ರೆಡಿ ಆಗಿದ್ದೀರಾ ಆಫೀಸ್ಗೆ ಹೋಗೋದಕ್ಕೆ? ಮಗುನ ಎತ್ಕೋತೀರಾ? ಅರೆ, ಅದ್ರಲ್ಲಿ ಏನ್ರಿ ಇದೆ? ನಮ್ಮ ಮಗು, ನಾನು ಯಾವಾಗ ಬೇಕಾದ್ರೆ ಎತ್ಕೋತೀನಿ, ಯಾವಾಗ ಬೇಕಾದ್ರೆ ಮುದ್ದು ಮಾಡ್ತೀನಿ ಅಲ್ವಾ?
ಅಲ್ಲ ವೇಟ್ ಬನ್ರಿ ರಾಜಕುಮಾರ ಬನ್ರಿ ಬನ್ರಿ ಬನ್ರಿ. ಅಯ್ಯೋ ಕುಂಟನ ಆರಿಸ್ಬಿಟ್ನಲ್ರಿ. ಅಯ್ಯೋ ಇರಿ ಸರ್ ಅಮ್ಮ. ಇದಕ್ಕೆ ನಾನು ಹೇಳಿದ್ದು ಎತ್ಕೋಬೇಡಿ ಅಂತ. ಅಲ್ಲಿ ಬಿಡ್ರಿ, ನಮ್ಮ ಮಗುನೇ ತಾನೆ, ಪನ್ನೀರ್ ಅನ್ಕೊಂಡ್ರಾಯ್ತು. ಓ ಗೌತಮರು, ಪರವಾಗಿಲ್ಲ ಬಿಡಿ, ನಾನು ಅಲ್ಲ ಗೌತಮರೇ, ನಾನ್ ಮಾಡೋ ಕೆಲ್ಸನ ನೀವ್ ಮಾಡಿದ್ರೆ ಮಗುಗೆ ನೀವ್ ಅಭ್ಯಾಸ ಆಗ್ಬಿಡ್ತೀರಾ. ಆಗ ಅವನಿಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಗತ್ತೆ. ಎಲ್ಲದಕ್ಕೂ ಅಪ್ಪನೇ ಬೇಕು ಅಂದ್ರೆ ಆಗ ನಾನು ಏನ್ ಮಾಡೋದು ಹೇಳಿ? ಹಾಗೆಲ್ಲ ಏನು ಆಗಲ್ಲ ರೀ. ಇದು ಯಾಕೆ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಲ್ಲ? ಓ, ಮಗು ನಿಮ್ಮ ಹತ್ರನೇ ಇರಬೇಕು, ನೀವು ಮಾತ್ರ ನೋಡ್ಕೋಬೇಕು ಅಂತನಾ? ಯಾಕೋ ಓವರ್ ಪೊಸೆಸಿವ್ ಆಗ್ತಾ ಇದ್ದೀರಾ ಅನ್ಸುತ್ತೆ. ಪೊಸೆಸಿವ್ನೆಸ್ ಇಲ್ಲ, ಎಂಥದ್ದು ಇಲ್ಲ. ನಾನು ಹೇಳ್ತಿರೋದಿಷ್ಟೇ, ಮಗು ನಿಮಗೆ ಅಡಿಕ್ಟ್ ಆಗ್ಬಿಟ್ರೆ ಆಮೇಲೆ ನೀವು ಆಫೀಸ್ ಹೋದ್ಮೇಲೆ ನನಗೆ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ. ನೋಡಿ, ಕೆಲವೊಂದು ವಿಷಯಗಳನ್ನ ನಾವ್ ಹೇಗೆ ಹೇಳ್ಕೊಡ್ತೀವೋ, ನಾವ್ ಹೇಗೆ ಅಭ್ಯಾಸ ಮಾಡ್ತೀವೋ ಮಕ್ಕಳಿಗೆ ಅದೇ ರೂಢಿ ಆಗೋಗ್ಬಿಡುತ್ತೆ. ಮಕ್ಕಳನ್ನ ಬೆಳೆಸೋ ವಿಷಯದಲ್ಲಿ ನಮ್ಮ ಜವಾಬ್ದಾರಿ ತುಂಬಾನೇ ಇರುತ್ತೆ. ಮಕ್ಕಳನ್ನ ಬೆಳೆಸೋದು ಮಕ್ಕಳ ಆಟ ಅಲ್ಲ. ನೀವು ಓವರ್ ಸೆನ್ಸಿಟಿವ್ ಆಗ್ತಾ ಇದ್ದೀರಾ. ಅಲ್ಲ, ನೀವು ಹೇಳ್ತಾ ಇರೋದು ಕರೆಕ್ಟೇ, ಬಟ್ ಏನು ಗೊತ್ತಾ, ಮಕ್ಕಳು ಯಾವಾಗಲೂ ತಮಗೆ ತಾವೇ ಹರಡೋ ಹೂವಿನ ಥರ, ಆಮೇಲೆ ಸ್ವಚ್ಛಂದವಾಗಿ ಹರಡೋ ಚಿಟ್ಟೆ ಥರ ಫ್ರೀಯಾಗಿ ಬೆಳೆಸ್ಬೇಕು, ಬೈದಲ್ಲ ರೀ ಅಲ್ವೇನೋ?